ಸಾಮರಸ್ಯ ಸಂಗಮದ ಕಾರ್ಯಕ್ರಮ ಇವತ್ತಿನ ದಿವಸ ಬಸವ ಸಮಿತಿ ಕುಷ್ಟಗಿ ಹಾಗೂ ಇವತ್ತು ಮುಸ್ಲಿಂ ಸಮಾಜದವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ಕಾರ್ಯಕ್ರಮ. ಆದರೆ ಸಾಮರಸ್ಯ ಸಂಗಮ ಅಂತ ಹೇಳಿದ್ದಲ್ಲ, ಇದು ಕುಷ್ಟಗಿಗೆ ಎಂದೂ ಕೊರತಿಲ್ಲ ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಸಾಮರಸ್ಯ ಅನ್ನೋದು ಈ ಜಿಲ್ಲೆಯಲ್ಲಿ ಯಾರಾದ್ರೂ ನೋಡಬೇಕಂದ್ರೆ ಅದು ಕುಷ್ಟಗಿ ಬರಬೇಕು ಅನ್ನುವಂಥದ್ದು. 54 ವರ್ಷದ ಜೀವನವನ್ನ ಕುಷ್ಟಗಿಯಲ್ಲಿ ನಡೆಸಿರ್ತಕ್ಕಂಥದ್ದು. ಇಷ್ಟೊಂದು ಸಾಮರಸ್ಯವನ್ನ ನಾವು ಎಲ್ಲಿಯೂ ಕೂಡ ಕೇಳಬಹುದು. ಜಾತಿಯ ವಿಷಯವನ್ನ ಯಾರು ಕೂಡ ಯಾವ ಜಾತಿಯವರು ಮಾತಾಡುವಂತವನ್ನು ನೋಡ್ಬೇಕು ಅಂದ್ರೆ ಅದು ಕುಷ್ಟಗಿನ ಸಹೋದರ ಸಂಗಮ, ಸಹೋದರತ್ವ, ಜಾತಿಯ ಭೇದ. ನಿಮಗೊಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ಇವತ್ತು ಶರಣಪ್ಪಕ್ಕೆಂದ್ರು ಲಿಂಗಾಯತ್, ಹೌದಾ? ಮುಸ್ಲಿಮ್ಸ್ಗೆ ಇಫ್ತಾರ್ ಕೂಟ ಏರ್ಪಾಟ್ ಮಾಡ್ತಾರೆ. ಯಾವಾಗ್ಲಿಂದ? 93ರಿಂದ. ಎಷ್ಟು ವರ್ಷ ಆಯ್ತು? 32 ವರ್ಷ ಆಯ್ತು. ಅವ್ರು ಯಾರು, ನಾವ್ಯಾರು ಅಂದ್ರೆ ಹೇಗೆ? ಅವರು ಮತ್ತೆ ಪ್ರೀತಿಯಿಂದ ನೀವು ಮುಸ್ಲಿಂ ಸಮಾಜದವರು ಎಷ್ಟು ಹೆಸರು ಕೊಡ್ತೀರ ತಾವು ಸ್ವಂತ ಫೋನ್ ಮಾಡಿ ಕರೀತಾರೆ, ನನ್ನಲ್ಲಿ ಊಟಕ್ಕೆ ಬರ್ಬೇಕು ಅಂತ. ಹಾಗೆ ಸಾಮರಸ್ಯದ ಕೊರತಿಲ್ಲ. ಆದ್ರೆ ನೀವು ಮುಸ್ಲಿಮ್ಸ್ ಯೂತ್ಸ್ ಏನು ಈ ವೀರಶೈವ ಮತ್ತು ಬಸವ ಸಮಿತಿ ಕೈ ಜೋಡಿಸಿದ ಒಳ್ಳೆಯ ಕಾರ್ಯಕ್ರಮ ಕೈ ಜೋಡಿಸಿ ನಿಮ್ಮ ವಿಚಾರಗಳನ್ನ ಒಳ್ಳೆಯದೈತೆ, ಅಲ್ಲ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ತಾಲೂಕು ಮುಸ್ಲಿಂ ಸಮಾಜದ ಅಧ್ಯಕ್ಷ ಆಗಿ ಹೇಳ್ಬೇಕಾಗ್ತದೆ. ಇವತ್ತು ನೀವೆಲ್ಲ ನೋಡ್ತೀರಿ, ದೇಶ ಪ್ರೇಮಿಗಳಾಗ್ಬೇಕು, ಬಹಳಷ್ಟು ಅವಶ್ಯ. ಈ ದೇಶ ಸ್ವಾತಂತ್ರ್ಯವನ್ನ ಸಿಗ್ಬೇಕಾದ್ರೆ ಅತಿ ಹೆಚ್ಚು ಜೀವನ ಹಾನಿಯಾಗಿರ್ತಕ್ಕಂಥದ್ದು ಮುಸ್ಲಿಮ್ಸು ಅನ್ನೋದು ನಿಮ್ಗೆ ಪರಿಕಲ್ಪನೆ ಇರಲಿ ಅಂತಕ್ಕಂಥ ಮಾತನ್ನು. ಈ ದೇಶದ ಹಕ್ಕದಾರ ನಾವು. ನಮ್ಮ ಹಿಂದಿನ ಮಹಾನ್ ಮುನಿಗಳು ಜೀವವನ್ನು ತೆತ್ತಿದ್ದಾರೆ. ಯಾವುದಕ್ಕಾಗಿ? ಸ್ವಾತಂತ್ರ್ಯ, ಭಾರತದ ಸ್ವಾತಂತ್ರ್ಯಕ್ಕಾಗಿ. ಆದ್ರೆ ಇವತ್ತು ಪೀಳಿಗೆ ನಮ್ಮನ್ನ ಪಾಕಿಸ್ತಾನಿಯರು ಅನ್ನಂಗೆ ನೋಡ್ತಾರೆ. ಆ ಭಾವನೆಗಳನ್ನ ಬರದಂತೆ ದೇಶದ ಪ್ರೇಮವನ್ನ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬರೀ ಕಾರ್ಯಕ್ರಮ ಮಾಡಿದ್ರೆ ಸಾಧನೆ ಅಲ್ಲ, ನಿಮ್ಮ ಮನಸ್ಸಿನಲ್ಲೂ ಕೂಡ ಈ ದೇಶದ ಅಭಿಮಾನವನ್ನ ಉಕ್ಕಬೇಕು. ಮೊನ್ನೆ 24 ಜನ ಇವತ್ತು ಗುಂಡಿಗೆ ಬಲಿಯಾಗಲ್ಲ. ಅವರು ಯಾವ ಜಾತಿಗೆ ಸೇರಿರಲಿ, ನಮ್ಮ ದೇಶದ ಪ್ರಜೆಗಳು ಹಾನಿಯಾಗಿದ್ದನ್ನ ನಮ್ಮ ದೇಶ ಅನ್ನುವಂತ ಅಭಿಮಾನವನ್ನ ನಾವು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ನೀವು ಎಲ್ಲಾದ್ರೂ ದೇಶದ ಬಿಟ್ಟು ನಮ್ಮ ಮುಸಲ್ಮಾನರಿಗೆ ಅನ್ಯಾಯ ಆಯ್ತು, ಪಾಕಿಸ್ತಾನಕ್ಕೆ ಅನ್ಯಾಯ ಆಯ್ತು ಅಂದ್ರೆ ನೀವು ಈ ದೇಶದ ಪ್ರೇಮಿಗಳು ಅಲ್ಲ ಅಂತ ನಿರ್ಣಯ ಮಾಡಬೇಕಾಗ್ತದೆ. ಈ ದೇಶದ ಪ್ರೇಮಿಗಳು ಅಂತಂದ್ರೆ ಯಾವುದೇ ಜಾತಿಯವರಿಗೆ ಅನ್ಯಾಯ ಆದ್ರೆ, ನಮ್ಮ ದೇಶದ ಮೇಲೆ ಅನ್ಯಾಯ ಆದ್ರೆ ನಾವು ಸಮರ್ಥರಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಮಾಡುವಂತ ಶಕ್ತಿ ನಿಮ್ಗೆ ಯುವಕರಿಗೆ ಬರ್ಬೇಕಾಗುತ್ತೆ. ಈಗಾಗಲೇ ಶರಣಪ್ಪರು 70, ಅಮರೇಗೌಡರು 70 ಅಂದ್ರು, ನಾವೀಗ 68. ನಿಮ್ ಶಕ್ತಿ ನಮಗೆ ನಾವು ಸಾಮರಸ್ಯದ ಜೀವನ ಮುಗಿಸ್ಬಿಟ್ಟಿವಿ. ನಮ್ಮ ಹತ್ರ ಎದಿ ಸೇರಿದ್ರು ಸಿಗೋದಿಲ್ಲ. ಜಾತಿ ಇನ್ನೊಂದು ಮುನ್ನೊಂದು ಅನ್ನುವಂಥದ್ದನ್ನು ಈ ನೀವೆಲ್ಲ ಯುವಕರು ಇವತ್ತು ಯೂತ್ ಮುಸ್ಲಿಂ ಕಮಿಟಿ ಅಂತ ಬಂದಿರಲ್ಲ, ನೀವು ಪಾಠ ಮಾಡ್ಬೇಕು. ನಾವು ಅಷ್ಟೇ ಸಾಮರಸ್ಯದ ಜೀವನ ಮಾಡ್ರಪ್ಪ ಅಂತ. ಹಾಗಾಗಿ ಇವತ್ತು ಬಹಳ ಗೌರವಯುತವಾಗಿ ಸೈನಿಕರನ್ನ, ಮಾಜಿ ಸೈನಿಕರನ್ನ ಸನ್ಮಾನ ಮಾಡಿದ್ರೆ ನಿಮ್ಮನ್ನೆಲ್ಲ ಬಹಳ ಒಳ್ಳೆ ಬುದ್ಧಿಗೂ ಕೊಟ್ಟರು, ಬಹಳ ಒಳ್ಳೆ ಅಂತ ನೋಡ್ತೀವಿ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಜನರ ಜೊತೆಯಲ್ಲಿ ಸಹೋದರತ್ವದ ಭಾವನೆ, ಪ್ರೀತಿಯ ಭಾವನೆಗಳನ್ನ ಮುಂದುವರಿಲಿ ಅಂತ ಎಲ್ಲ ನಾವು ಪ್ರಾರ್ಥಿಸಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಈ ತಾಲೂಕಾ ಮುಸ್ಲಿಂ ಪಂಚಾಯತಿ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಬಸವ ಸಮಿತಿಯವರಿಗೆ, ಜಾಗತಿಕ ಲಿಂಗಾಯತ ಮಹಾಸಭೆಗಳಿಗೆ ಎಲ್ಲರಿಗೂ ಕೂಡ ನನ್ನ ಸನ್ಮಾನಗಳನ್ನು ತಿಳಿಸಿ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.